78 ರಾಮೇಶ್ವರ 14 ಕಿಲೋಮೀಟ್ರಿಗೆ 78 ರೂಪಾಯಿ ಬರೀ. ಮನೇಲಿ ಈ ಥರ ಮಾಡ್ತಾರಲ್ಲ, ಏನೋ ಅಣ್ಣನಿಗೊಂದು ನ್ಯಾಯ ತಮ್ಮನಿಗೊಂದು ನ್ಯಾಯ ಹಂಗೆ ಆಗ್ಬಿಡೈತೆ ನಮ್ಮ ಸ್ವಿಗ್ಗಿದಲ್ಲಿ. ಸೀಕ್ರೆಟಾ? ಹುಡುಗಿ ಕಿಸ್ ಕೊಟ್ಬಿಟ್ಟು ಗೈಜಲ್ಲಿ ನೋಡಿ 25 ರೂಪಾಯಿ ಅವ್ರಿಗೆ ತೋರಿಸ್ತಾ ಇದ್ದಾನೆ, ನನಗೆ 1 ರೂಪಾಯಿನೂ ತೋರಿಸ್ತಾ ಇಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 6:43 ಆಗಿದೆ. ಇನ್ನೂ 2 ನಿಮಿಷ ಐತೆ. ಸ್ಲಾಟು ಬುಕ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು. ಅರಣ ಒಂದೊಂದು ಸ್ಲಾಟ್ ಬುಕ್ ಮಾಡ್ಕೊತೀನಲ್ಲ ಅದಕ್ಕೆ. ಇಲ್ಲೊಬ್ರು ಅಣ್ಣ ಬಂದು ಯಾರೋ ಒಬ್ರು ಕಮೆಂಟ್ ಹಾಕೋರೆ, ಓದ್ತೀನಿ ನೋಡಿ. ಬಸವ ಕಾವಲೆ ಅಂತೆ, ಏನು ಕಾವಲಿನ ಗೊತ್ತಿಲ್ಲ. ಬೋಸಡಿಕೆ ನಿನ್ನ ವಿಡಿಯೋ ನೋಡಿ ಬೆಂಗಳೂರು ಬಂದು ವೇಸ್ಟ್ ಆಗೋದೆ ನೀನಂದರೆ, ನೀನು ಎಲ್ಲಾದರೂ ಸಿಕ್ಕಿದ್ರೆ ಅದು ಹಾಕಬೇಕು ಅಂದರೆ ಸಿಕ್ಕರೆ ಚಪ್ಪಲಿ ಹೊಡಿತೀನಿ ಮಗನೇ ಅಂತ ಹಾಕೋಣೆ ಕಮೆಂಟು. ಇಂಥವ್ರಿಗೇನು ರಿಪ್ಲೈ ಮಾಡಲಿ? ಕೆಲಸ ಮಾಡಿದ್ರೆ ತಾನೇ ನೀನು ಕೆಲಸ ಮಾಡಿದೆ ಅಲ್ವೋ ಗೊತ್ತಿಲ್ವಲ್ಲ. ಎಷ್ಟೋ ಜನ ರೆಫರ್ ಮಾಡಿದ್ದೀನಿ, ಕೆಲಸ ಆರಾಮಾಗಿ ಮಾಡ್ಕೊಂಡು ಹೋಗ್ತಾವ್ರೆ. ಇವಾಗ ಅಣ್ಣ ಬಂಡೆ ಕೆಲಸ ಮಾಡಿಲ್ಲ ಮತ್ತು ನನಗೆ ಬೈತಾವಣೆ ಎಲ್ಲರೂ ಸಿಕ್ಕರೆ. ಬ್ರೋ ಇದು ಕೃಷ್ಣ ಟೆಂಪಲ್ ರೋಡು, ದೊಡ್ಡ ಬೊಮ್ಮಸಂದ್ರ, ಓಕೆನಾ? ಡೈಲಿ ಇಲ್ಲೇ ಬಂದುಬಿಟ್ಟು ಲಾಗಿನ್ ಆಗ್ತೀನಿ. ಬೆಳಗ್ಗೆ ಒಂದು 6:45 ಗಂಟೆ ಬಂದು ನಿಂತ್ಕೊ ಬ್ರೋ, ಇಲ್ಲೇ ಸಿಗ್ತೀನಿ, ನೋಡೋಣ ಯಾವ ಥರ ಹೊಡಿತಿ ಅಂತ ಕಮೆಂಟ್ ಹಾಕೊಂಡು ಹೇಳ್ತಾ ಇರೋದು, ಓಕೆನಾ? ದೊಡ್ಡ ಬೊಮ್ಮಸಂದ್ರ ವಿದ್ಯಾರಣ್ಯಪುರದಲ್ಲೇ ಇರ್ತೀನಿ. ನಿಂಗೆ ದಮ್ಮು ಉದ್ದೀರಿ ಕಮೆಂಟ್ ಹಾಕ್ಬಿಟ್ಟು ಅದು ಇರಿ ಒಂದು ನಿಮಿಷ, ಒಂದು ಐ ಡಿ ಓಪನ್ ಮಾಡ್ತೀನಿ. ಹೊಸ ನ್ಯೂ ಐ ಡಿಲಿ ಮಾಡಿಬಿಟ್ಟು ಮೆಸೇಜ್ ಮಾಡಿರೋದು, ಓಕೆನಾ? ಯಾವುದು ಇದು ನೋಡಿ, ಹಳೆ ಹಿಡಿದ್ರೆ ಒಂದಾದ್ರೂ ಅದಕ್ಕೆ ಸಬ್ಸ್ಕ್ರೈಬರು ಅದು ಇದು ಅಂತ ಬರುತ್ತೆ. 18 ಅವರ್ಸ್ ಲಾಗಿನ್ ಆಗೋಣೆ ಜಾಯಿಂಟ್ಸ್ ಹೊಸ ನ್ಯೂ ಐ ಡಿಯಲ್ಲಿ ಮಾಡಿರೋದು ಇವನು ಅಣ್ಣ ಬಂಡು. ಮತ್ತು ನನಗೆ ಹೇಳ್ತವಣೆ ಕಮೆಂಟ್ ಹಾಕ್ಬೇಕಾದ್ರೂ ಮೇನ್ ಅಕೌಂಟಿಂದ ಹಾಕಬೇಕು ಯಾವಾಗಲೂ. ಫೇಕ್ ಅಕೌಂಟ್ ಇದೆ ನೋಡಿ, ಹೊಸ ಅಕೌಂಟಿಂದ ಇದನ್ನು ಮಾಡೋಣ. 18 ಅವರ್ಸ್ ಅಂದರೆ 18 ಅವರ್ಸ್ ಹಿಂದ್ಗಡೆ ಕಮೆಂಟ್ ಹಾಕಿದ್ದು, ಹೊಸ ಐ ಡಿ ಹಾಕಿಬಿಟ್ಟು ನನಗೆ ಕಮೆಂಟ್ ಹಾಕ್ತಾನೆ. ಫಾರ್ ಯುವರ್ ಚಾನಲ್ ಕಮೆಂಟ್ಸ್ ಅಂತೆ, ಡ್ರಾಪ್ ರಾಂಗ್ ಕಸ್ಟಮರು ಏನೇನೋ ಹಾಕೋಣೆ. ಒಟ್ಟಿನಲ್ಲಿ ನಾವು ಒಂದು 4-5 ಕಮೆಂಟ್ ಹಾಕೋಣೆ. ಆದರೆ ಇದು ಕೆಟ್ಟದಾಗಿ ಹಾಕಿದ್ನಲ್ಲ, ಬೈದಿದ್ನಲ್ಲ, ಅದಕ್ಕೆ ಓದ್ಬಿಟ್ಟು ಹೇಳ್ತಾ ಇರೋದು. ನೀನು ಫಸ್ಟ್ ಕರೆಕ್ಟಾಗಿದೆಯಾ? ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ತಾನೇ ದುಡ್ಡು ಹಾಕೋದು, ಇಲ್ಲಾಂದ್ರೆ ಎಲ್ಲ ಆಗುತ್ತೆ ಬ್ರೋ ಹೇಳಿ. ನೀನೇನೋ ಇದನ್ನು ಹೊಡಿತೀನಿ ಅಂತಂದಲ್ಲ, ಬ್ರೋ ಇಲ್ಲೇ ಇರ್ತೀನಿ. ಹಾಂ ಇಲ್ಲ, ಕಮೆಂಟ್ ಹಾಕ್ಬೇಕಾರೆ ಕರೆಕ್ಟು ಇರೋ ನಿಮ್ಮ ಅಕೌಂಟಿಂದ ಕರೆಕ್ಟಾಗಿ ಮೆಸೇಜ್ ಮಾಡಿ. ಅದನ್ನ ಬಿಟ್ಟು ಫೇಕ್ ಇದರಿಂದ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಏನಿದೆ ಮೇನ್ ಅಕೌಂಟಿಂದ ಮಾಡಬೇಕು. ಯಾರೋ ಕೆಲಸ ಇಲ್ಲಾಂದ್ರೆ ಬಂದುಬಿಟ್ಟು ದುಡ್ಡಿರಪ್ಪ ಅಂತ ಹೇಳ್ತೀನಿ. ನನ್ನ ವೀಡಿಯೋನೇ ನೋಡಿಬಿಟ್ಟು ಬನ್ನಿ ಅಂತ ಯಾವ ವೀಡಿಯೋದಲ್ಲೂ ಹೇಳಿಲ್ಲ. ಯಾರೋ ಹೊಸಬ್ರು ಬರೋ ಇದ್ರೆ ರೆಫರ್ ಮಾಡ್ತೀನಿ, ನನಗೂ ದುಡ್ಡು ಬರುತ್ತೆ ನಿಮಗೂ ದುಡ್ಡು ಬರುತ್ತೆ ಅಂತ ನಾನು ಹೇಳ್ಕೊತೇ ಬಂದಿದ್ದೀನಿ ಫಸ್ಟ್ ಹಿಡಿದು, ಓಕೆನಾ? ಅದನ್ನು ತಿಳ್ಕೊಳ್ಳದೆ ನೀನು ವೀಡಿಯೋ ನೋಡಿಬಿಟ್ಟು ಬಂದೆ. ನನ್ನ ವೀಡಿಯೋನೇ ನೋಡಿಬಿಟ್ಟು ಬಾ ಅಂತ ಯಾರಿಗೂ ಹೇಳಿಲ್ಲ ನಾನು. ಇದುವರೆಗೂ ಒಂದೂವರೆ ವರ್ಷ ಆಯ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು. ಡೆಲಿವರಿ ಫೀಲ್ಡೇ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಬೇರೆ ನಾರ್ಮಲಿ ಅಪರೂಪಕ್ಕೆ ಯಾವ್ದಾದ್ರು ಬ್ಲಾಗ್ ಹಾಕಿರ್ತೀನಿ. ನನ್ನ ವೀಡಿಯೋದಲ್ಲಿ ಬಾರಪ್ಪ ನಾನು ಇಷ್ಟು ದುಡಿತೀನಿ, ನೀನು ಇಷ್ಟು ಬಂದುಬಿಟ್ಟು ದುಡಿಬೋದು. ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ದುಡಿಬೋದು. ಯಾಕೆ ಕಂಪ್ನಿದಲ್ಲಿ ಹೋದರೆ ನಿನಗೇನು ಕೆಲಸಕ್ಕೆ ಹೋದರೆ ತಾನೇ ಸಂಬಳ ಕೊಡ್ತಾರೆ. ನೀನು ರಜೆ ಹಾಕ್ಬಿಟ್ಟು ಎಷ್ಟು ರಜೆ ಹಾಕ್ಬಿಟ್ರೆ ನೀನು ಸಂಬಳ ಕಟ್ ಮಾಡಲ್ವಾ? ಅದೇ ಓವರ್ ಟೈಮ್ ಮಾಡಿದರೆ ದುಡ್ಡು ಎಷ್ಟಾದ್ರು ದುಡ್ಡು ಕೊಡ್ತಾರೆ. ನೀನು ಕರೆಕ್ಟ್ ಎಷ್ಟು ಸಂಬಳ ಒಂದು 20,000 ರೂಪಾಯಿ ಅನ್ಕೋಪ್ಪ ಒಂದು ಕಂಪ್ನಿನಲ್ಲಿ ಕೆಲಸ. ನೀನು 8 ಅವರ್ 9 ಅವರ್ ಡ್ಯೂಟಿ, 9 ಅವರ್ ಡ್ಯೂಟಿಯಲ್ಲಿ 1 ಅವರ್ ರೆಸ್ಟ್, 8 ಅವರ್ ಡ್ಯೂಟಿ. ಅದರಲ್ಲಿ ಎಷ್ಟು ಅವರ್ ಡ್ಯೂಟಿ ಮಾಡ್ತೀಯಾ ಕರೆಕ್ಟಾಗಿ ನೀನು ಸಂಬಳ ಬರುತ್ತೆ. ಅದರಲ್ಲಿ ಡ್ಯೂಟಿನೇ ಸರಿಯಾಗಿ ಮಾಡಿಲ್ಲ ಅಂದರೆ ಎಲ್ಲಿ ಸಂಬಳ ಕೊಡ್ಬೇಕವರು? ಮತ್ತು ಏನೋ ನೀನು ಎಷ್ಟೋ ರಜೆ ಹಾಕಿದೆ. ಇವಾಗ ವೀಕೆಂಡಲ್ಲಿ ರವಿವಾರ ರಜೆ ಇರುತ್ತೆ ಅನ್ಕೋ. ಇವಾಗ ಅದ್ರದ್ದು ಇಂಕ್ಲೂಡೆಂಟ್ ಹಾಕಿದ್ರು ಸಂಬಳ 20,000 ರೂಪಾಯಿ ಅನ್ಕೊಂಡಿದ್ರು ನಾರ್ಮಲ್ ನೀನು ಎಷ್ಟೋ ರಜೆ ಹಾಕಿದೆ ಆ ಸಂಬಳ ಕಟ್ ಮಾಡ್ತಾರೆ ತಾನೇ. ಇದು ಹಾಗೆ ನೀನು ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ಅದು ಎಷ್ಟು ಅವರ್ ಮಾಡ್ತೀನಿ ನಿನಗೆ ಬಿಟ್ಟಿರೋದು. ಅವ್ನು ಹೆಂಗೆ ಕೊಡ್ತಾನೆ ಆರ್ಡರ್ಸ್ ಆ ಥರ ಹೊಡಿತಾ ಇದ್ದರೆ ಪರವಾಗಿಲ್ಲ. ಒಂದೊಂದು ಏರಿಯಾದಲ್ಲಿ ಆರ್ಡ್ರ್ ಬರೋಲ್ಲ, ನಾನೇನೋ ಮಾಡೋಕ್ಕಾಗಲ್ಲ. ಜನ ಆರ್ಡ್ರ್ ಮಾಡಿದ್ರೆ ತಾನೇ ನಮಗೂ ಆರ್ಡ್ರ್ ಬರೋದು. ನನಗೂ ಬೇಜಾರು, ನನಗೆ ಆರ್ಡ್ರ್ ಕೊಡೋಲ್ಲ ಟೈಮ್ ನಾನು ಮನೆಗೆ ಹೋಗ್ತೀನಪ್ಪ. ಹಾಗಾದ್ರೆ ನಾನು ಬಿಟ್ಟಿದ್ದೀನಿ ಈ ಫೀಲ್ಡ್ನ. ಯಾಕಂದರೆ ಈ ಫೀಲ್ಡಲ್ಲೇ ನಾನು ಹತ್ತತ್ರ ತುಂಬ ಸಾಲಗಳು ತೀರಿಸಿದ್ದೀನಿ. ನಾನು ಇರೋರು ಬಂದುಬಿಟ್ಟು ನನ್ನ ವೀಡಿಯೋನೇ ನೋಡಿಬಿಟ್ಟು ಬಾ ಅಂತ ಇದ್ದವ್ರಿಗೆ ಯಾರಾದರೂ ಕೆಲಸಕ್ಕೆ ಬರೋರಿದ್ರೆ ಸ್ವಿಗ್ಗಿ ಡೆಲಿವರಿ ಫೀಲ್ಡು ಝೊಮ್ಯಾಟೊ ಬರೋರಿದ್ರೆ ರೆಫರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರೋದು. ನನಗೂ ದುಡ್ಡು ಬರುತ್ತೆ. ಇಲ್ಲಿ ಎಲ್ಲರೂ ಮಾಡ್ತಾ ಇರೋದು ದುಡ್ಡಿನಗೋಸ್ಕರನೇ. ಅದನ್ನು ಬಿಟ್ಟು ಅಲ್ತು ಫಲ್ತು ಅಂತ ಇದ್ದವ್ರಿಗೆ ಯಾರೂ ಮಾಡ್ತಾಯಿಲ್ಲ ಗೈಸ್. ಎಷ್ಟು ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಬರೋರಿದ್ರೆ ಹೊಸಬ್ರು ಯಾರು ಈಗಾದರೂ ಹೇಳ್ತೀನಿ ನಾನು, ಹೊಸಬ್ರು ಯಾರಾದರೂ ಸ್ವಿಗ್ಗಿ ಡೆಲಿವರಿ ಫೀಲ್ಡಿಗೆ ಬರೋರಿದ್ದಾರೆ ರೆಫರ್ ಮಾಡ್ಕೊಡ್ತೀನಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಡೆಲಿವರಿ ಮಾಡ್ತಿದ್ರೆ ಅವ್ರು ಕೇಳಿ ರೆಫರ್ ಮಾಡ್ಕೊಳ್ಳಿ, ಅವ್ರಿಗೂ ದುಡ್ಡು ಬರುತ್ತೆ. ಡೈರೆಕ್ಟ್ ಪ್ಲೇಸ್ಟೋರಲ್ಲಿ ಓಪನ್ ಮಾಡೋಕ್ಕೆ ಹೋಗ್ಬಿಡಿ ಅಂತಲೇ ಹೇಳೋದು ನಾನು. ಅದನ್ನು ಬಿಟ್ಟು ನಾನು ಬೇರೆ ಏನು ಹೇಳಿಲ್ಲ. ಬಾರಪ್ಪ ನನ್ನ ವೀಡಿಯೋ ನೋಡಿಬಿಟ್ಟು ಬಾರಪ್ಪ ಇಷ್ಟು ದುಡಿಬೋದು ಅಷ್ಟು ದುಡಿಬೋದು ಅಂತ ನಾನು ಇದುವರೆಗೂ ಯಾರಿಗೂ ಹೇಳಿಲ್ಲ. ರೆಫರ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಅಷ್ಟೇ ನಾನು. ಯಾಕಂದ್ರೆ ನನಗೂ ಕಾಸು ಬರುತ್ತೆ. ನಾನು ಮಾಡ್ತಾ ಇರೋದು ಇಲ್ಲಿ ಬೆಂಗಳೂರು ಬಂದಿರೋದು, ಊರು ಬಿಟ್ಟು ಬಂದಿರೋದು ಕಾಸು ಮಾಡೋಕ್ಕೇ, ಸರಿನಾ? ಇದೇ ಗೈಸ್. ಇವಾಗ ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೆ ಏನಂತ ಹೇಳೋಕ್ಕಾಗಲ್ಲ. ಇವಾಗ ಲಾಗಿನ್ ಆಗಿದ್ದೀನಿ, ನೋಡೋಣ ಯಾವ್ದಾರು ಒಂದು ಆರ್ಡ್ರ್ ಬಿದ್ದರೆ ಸಿಗ್ತೀನಿ. ಸರ್ಜೆ ಇಲ್ವಾ ನೋಡಿ, 6 ಕಿಲೋಮೀಟ್ರಿಗೆ 37 ರೂಪಾಯಿ ಅಂತೆ. ಸರ್ಜ್ 1 ರೂಪಾಯಿ ತೋರಿಸ್ತಾ ಇಲ್ವಾ? ಇರಿ ಗೈಸ್ ನೋಡೋಣ. ಹೌದಲ್ವಾ, ಸರ್ಜೆ ತೋರಿಸ್ತಾ ಇಲ್ವಲ್ಲ ಗೈಸ್, ಯಾಕೆ ಯಾರು ಗೊತ್ತು.
ಪರವಾಗಿಲ್ಲ ನೋಡೋಣ. ಏನು ಡ್ರಾಪ್ ಆದಮೇಲೆ ಅದು ಏನಾದ್ರು ಕೊಡ್ತಾನೆ ಅಂತ. ಮೆಸೇಜ್ ಸೆಂಟ್ರಲ್ಲೂ ಫ್ಲ್ಯಾಟ್ ಸರ್ಜ್ ಅಂತ ಕೊಟ್ಟಿದ್ದಾನೆ, ತೋರಿಸಿದ್ದಾನೆ 20 ರೂಪಾಯಿ ಅಂತ. 20 ರೂಪಾಯಿನೂ ಕೊಡ್ತಾಯಿಲ್ಲ ಗೈಸು. ಏನಿದು ಬಗನಿಗೂಟನೇ ಬಿದ್ದುಬಿಡ್ತಲ್ಲ ಬೆಳಗ್ಗೆ ಸೋಮವಾರ ಬೇರೆ ಇವತ್ತು. ಇರಿ ಮೆಸೇಜ್ ಸೆಂಟ್ರ್ ಓಪನ್ ಮಾಡಿಬಿಡ್ತೀನಿ ನೋಡೋಣ. ಸರಿಯಾಗಿ ಮೆಸೇಜ್ ಸೆಂಟ್ರನ್ನ ಓದೋಣ ಫಸ್ಟು. ಬ್ರೇಕ್ಫಾಸ್ಟು, ಫ್ಲ್ಯಾಟ್ ಸರ್ಜು, ಪೀಕ್ ಸರ್ಜು, ಬ್ರೇಕ್ಫಾಸ್ಟು. ಇದು ಬ್ರೇಕ್ಫಾಸ್ಟ್ ಯಾವುದಿದೆಯಾ ನೋಡೋಣ ರೀ. ಎಷ್ಟು ಡೇಟು? 19 ಡೇಟು. 6ರಿಂದ 7 45 ರೂಪಾಯಿ ಕೊಟ್ಟವಣೆ. ಸರಿನಾ? ಬ್ರೇಕ್ಫಾಸ್ಟು 1, ಬ್ರೇಕ್ಫಾಸ್ಟು ಅಂತ 19 ಡೇಟ್ ತಾನೇ ಇವತ್ತು. 19 ಡೇಟು. ಆದ್ರೂ ಇದರಲ್ಲಿ ನೋಡಿದ್ರೆ 1 ರೂಪಾಯಿನೂ ಕೊಟ್ಟಿಲ್ಲ ಗೈಸ್. ಅವ್ರ ನೆಕ್ಸ್ಟ್ ಆರ್ಡ್ರ್ ಎಲ್ಲರೂ ಟೆಕ್ನಿಕಲ್ ಇಶ್ಯೂ ಇರುತ್ತೆ. ನನಗೆ ಗೊತ್ತು ಟೆಕ್ನಿಕಲ್ ಇಶ್ಯೂ ಹಾಕ್ತಾನಂತ ಆಮೇಲೆ ಮೆಸೇಜು. ಇರಿ ಗೈಸ್ ಸಿಗ್ತೀನಿ ಗೈಸ್. ಮೊದಲನೇ ಆರ್ಡ್ರ್ ಪಿಕಪ್ ಮಾಡಕ್ಕೆ ಬಂದಿದ್ದೀನಿ. ಇಡ್ಲಿ ವಡೆ ಒಂದೇ ಒಂದು ಪ್ಲೇಟು. ಅಣ್ಣ ಇಡ್ಲಿ ವಡೆ 1 ಪ್ಲೇಟು 1355. ಇದು ಯಾವುದು ಮಸಾಲೆ ದೋಸೆ ಇರೋದು. ನಮಸ್ಕಾರ. ಡ್ರಾಪ್ ಇಲ್ಲಪ್ಪ ಅಂದರೆ ಡ್ರಾಪು ಜಾಳಹಳ್ಳಿ 8ನೇ ಮೈಲಿ ರೋಡ್ ಗೈಸ್. ಮೊದಲೇ ಆರ್ಡ್ರು ಇಲ್ಲಿಂದ ಹತ್ರ ಆಗುತ್ತೆ. ಆದರೆ ಏನು ಮಾಡೋದು? ಇರಿ ಗೈಸ್ ಸಿಗ್ತೀನಿ ಗೈಸ್. ಫಸ್ಟ್ ಆರ್ಡ್ರು ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಇಲ್ಲಿ ತಪ್ಪ ಯಾವತ್ತೋ ಒಂದು ಸರಿ ಕಸ್ಟಮರ್ ಅವ್ರಿಗೆ ಕೊಡೋಕೆ ಬಂದಿದೆ ಅನಿಸುತ್ತೆ. ಮೆಡಿಕಲ್ ಶಾಪ್ ಅಂತ ಪಕ್ಕದ ಬಿಲ್ಡಿಂಗ್ ಇದೆ ಇದು. ನೋಡೋಣ ಕಾಲ್ ಮಾಡಿದ್ದೀನಿ ಆಲ್ಮೋಸ್ಟು. ಯಾವ ಹಲೋ ಸರ್, ಡೆಲಿವರಿ ಬಾಯ್ ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಓಕೆ ಬಿಡಿ ಸರ್. ಕಸ್ಟಮರೇ ಬರ್ತಾನಂತಂದರು. ಒಂದು ಸರಿ ಯಾವುದೋ ಒಂದು ಹೆಲ್ತ್ ಮೆಡಿಕಲ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಕೊಡೋಕೆ ಹೋಗಿದ್ದೆ. ಆಲ್ಮೋಸ್ಟ್ ಇದೇನು ಡ್ಯಾಮೇಜ್ ಆಗಿಬಿಟ್ಟೈತಾ? ಇಲ್ಲ, ಇಲ್ಲೇ ಇದೆ ಕಸ್ತೂರ್ಬಾ ಹೋಮು. ಏನು ಸೈಕಾಗಿತ್ತು ನೋಡ್ರಿ ಮನೆ. ಈ ಥರ ಮನೆ ನಾವು ಯಾಕೆ ಕೊಟ್ಟೋದು ಯಾರಿಗುತ್ತೋ. ಅಲ್ಲಿ ದೀಪಗಳು ಏನು ಸಕ್ಕದಾಗಿ ಇಟ್ಬಿಟ್ಟವ್ರೆ. ಎಲ್ಲಿದ್ದೀನಪ್ಪ ಅಂದರೆ ಇವಾಗ 8ನೇ ಮೇಲೆ ಪೈಪ್ಲೈನ್ ರೋಡಲ್ಲಿ ಒಳಗಡೆ ಇದ್ದೀನಿ. ಎಲ್ಲಿದ್ದಾರಪ್ಪ ಕಸ್ಟಮರು? ವಿಷ್ಣು ಹರಿದಾಸ್. ಏನು ಇದು ನೋಡ್ರಿ, ಅದನ್ನೇ ಏನಂತಾರಲ್ಲ ಅದು ಊದೋದು. ಅದಕ್ಕೆ ಏನಂತಾರೆ ನನಗೆ ಗೊತ್ತಾಗ್ತಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿರೋದು. ಅದು ವೈಟ್ ಆಗಿರೋದು. ಏನು ಸಂಪ್ರದಾಯ ಸಕ್ಕದಾಗಿ ಮನೆ ಕಟ್ಬಿಟ್ಟವ್ರೆ. ಅದು ಏನೋ ಊದೋದು ಇರೋದು, ಆ ಥರದ್ದು ಇರಿದೆ ಅದು ನೋಡಿ ಸರ್. ಬನ್ನಿ ಗೈಸ್, ಡ್ರಾಪ್ ಕೊಟ್ಟೆ ಆಲ್ಮೋಸ್ಟು. ಫಸ್ಟ್ ಆರ್ಡ್ರು 38 ರೂಪಾಯಿ. ಇವಾಗಲೂ ಸರ್ಜ್ ಇಲ್ಲ ಗೈಸು. ಸರ್ಜೆ ತೋರಿಸ್ತಾಯಿಲ್ಲ, ಯಾಕೆ ಯಾರು ಗೊತ್ತು. ಏನೋ ಟೆಕ್ನಿಕಲ್ ಇಶ್ಯೂ ಆಗಿದೆ ಅನ್ಸ್ಕೋತೀನಿ ನಾನು ಅಷ್ಟೇ ಗೈಸ್. ಸರ್ಜೆ ಕೊಡ್ತಾಯಿಲ್ಲ ಗೈಸು ಬೆಳಗ್ಗೆ. ಇವಾಗ ಅದು ಮಾಲಸ ಗ್ರ್ಯಾಂಡಿಂದ ಆರ್ಡ್ರ್ ಬಿದ್ದಿರೋದು. 1 ರೂಪಾಯಿನೂ ಸರ್ಜ್ ಇಲ್ಲ ಗೈಸ್. ತೋರಿಸ್ತಾನೂ ಇಲ್ಲ, ಕೊಡ್ತಾನೂ ಇಲ್ಲ. ಆದರೂ ಸುಮ್ಮನೆ ಹೊಡಿತಾಯಿದ್ದೀನಿ. ಸರ್ಜ್ ಇದ್ದಾಗ ಮನೇಲಿ ಕೂತ್ಕೋತೀನಿ. ಈ ಥರ ಇದನ್ನಿದ್ದಾಗ ಕೆಲಸ ಮಾಡ್ತೀನಿ ಮುಕ್ಕೊಳ್ಳೋರಂಗೆ. ಏನು ಮಾಡೋದು? ತಿರುಗಿ ಸಿಗ್ತೀನಿ ಪಿಕಪ್ ಹತ್ರ ಹೋದ್ಮೇಲೆ. ಗೈಸಲ್ಲಿ ನೋಡಿ, ಬಿಗ್ ಬಾಸ್ಕೆಟ್ ಇದು ಬಸ್ ಮೇಲೆ ಹಾಕಿದ್ದಾರೆ. ಡೆಲಿವರಿಂಗ್ ಇನ್ 10 ಮಿನಿಟ್ಸ್ ಅಂತೆ. ಅದು ಕೇಂದ್ರ ಸರ್ಕಾರ ಎಲ್ಲ ಬ್ಯಾನ್ ಬಿಟ್ಟಿದೆ ಅಂತೆ ಇದ್ರದ್ದು. ಇನ್ನೂ ತೋರಿಸ್ತಾನೆ ಇದ್ದಾನೆ 10 ಮಿನಿಟ್ಸ್ ಡೆಲಿವರಿ ಅಂತ, 150 ಕ್ಯಾಶ್ ಬ್ಯಾಕ್ ಅಂತ. ಇಲ್ಲಿ ನೋಡಿ, ಬಿಗ್ ಬಾಸ್ಕೆಟ್ ಟಾಟಾ ಎಂಟರ್ಪ್ರೈಸಸ್ ಡೆಲಿವರಿಂಗ್ ಇನ್ 10 ಮಿನಿಟ್ಸ್ ಅಂತ. ಮೇಲೆ ಸ್ಟಾರ್ ಬೇರೆ ಇಟ್ಬಿಟ್ಟವನು. ಮತ್ತೆ ಇದಕ್ಕೆ ಮತ್ತೆ ಅಯ್ಯೋ ಏನು ಮಾಡೋದು ಈ ಥರ ಪಬ್ಲಿಕ್ ಏನಂತಾರೆ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಎದಕ್ಕೆ ಮಾಡೋದು? ಇದನ್ನೆಲ್ಲ ಹೋಗ್ಬಿಟ್ಟು ತೆಗ್ದಾರ ಅಂದರೆ ತೆಗಿಬೇಕು ಅದನ್ನ ಸ್ಟಿಕ್ಕರ್ಗಳನ್ನ. ದಯವಿಟ್ಟು KSRTC ಬಸ್ಗಳನ್ನ 10 ಮಿನಿಟ್ಸ್ ಡೆಲಿವರಿನ ಇದನ್ನು ಮಾಡಿದರೆ ದಯವಿಟ್ಟು ಆ ಸ್ಟಿಕ್ಕರ್ಗಳನ್ನ ತೆಗೆದುಬಿಡಿ ಅಂತ ಹೇಳ್ತೀನಿ. ಬಸ್ಸಲ್ಲಿ ಬೇರೆ ಸ್ಟಿಕ್ಕರ್ ಅನ್ಸ್ಕೊಳ್ಳಿ ನಿಮ್ಗೆ ಯಾವುದಿದೆ ಅದನ್ನು ಅಂತ ಹೇಳ್ತೀನಿ. ಇದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ 2ನೇ ಆರ್ಡ್ರು. ಯಾವ ಮನೆ ಅಂತ ಗೊತ್ತಿಲ್ಲ. ಕಸ್ಟಮರ್ ಕಾಲ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದಾರೆ. ಇದು 33 34 ಇದೆ ಅನಿಸುತ್ತೆ. 32 ನಂಬರ್ ಹಾಕಿಲ್ವಲ್ಲ, ಅದಕ್ಕೆ ಕಾಲ್ ಮಾಡಿಬಿಟ್ಟಿದ್ದೆ. ಎಷ್ಟನೇ ಫ್ಲೋರ್ ಅಂತ ಗೊತ್ತಿಲ್ಲವಲ್ಲ ಗೈಸ್. ನಿಯರ್ ಪೆಟ್ರೋಲ್ ಬಂಪ್ ಅಪೋಸಿಟ್ ಅಲ್ಲ, ಆ ಕಡೆ ಮನೆ ಹಾಕಿಬಿಟ್ಟವ್ರೆ. ತೊಳೆ ವೆಲ್ಕಮ್. ಇದಕ್ಕೂ ಸರ್ಜು ಕೊಟ್ಟಿಲ್ಲ ಗೈಸ್. ಓನ್ಲಿ 44 ರೂಪಾಯಿ ತೋರಿಸ್ತಾನೆ. ನಮ್ಮ ಫ್ರೆಂಡಿಗೆ ತೋರಿಸ್ತಾ ಇದ್ದಾನಂತೆ, ಪ್ರವೀಣ್ ಅವ್ರಿಗೆ, ಸಂಜಯ್ ನಗರ ಝೋನಲ್ಲಿ. ಈ ಕಡೆ ಝೋನಲ್ಲಿ 1 ರೂಪಾಯಿನೂ ತೋರಿಸ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ ಗೈಸ್. ಸಿಗ್ತೀನಿ ರೀ ಗೈಸ್. 3ನೇ ಆರ್ಡ್ರಿಗೂ ಕೊಡಲಿಲ್ಲ 20 ರೂಪಾಯಿ. ಇವಾಗ 8 ಗಂಟೆ ಆಗಿದೆ ಕರೆಕ್ಟಾಗಿ. ಇವಾಗಾದ್ರೂ ನೋಡೋಣ ರೀ, 8 ಗಂಟೆ ಮೇಲೆ ಕೊಡ್ತಾನೆ ಅಂತ. ಸರ್ಜೆ ತೋರಿಸ್ತಾ ಇಲ್ಲ ಗೈಸ್. ಏನಾಗಿದೆ ಈ ಪಟ್ಟಣಕ್ಕೆ, ಸಾರಿ ಈ ಸುಗಿಗೆ 3 ಆರ್ಡ್ರ್ ಹೊಡೆದಿದ್ದೀನಿ. ಏನು ತಲೆ ಕೆಟ್ಟೋಗ್ಬಿಟ್ಟೈತೆ. ಈ ಥರ ಆದರೆ ಹೆಂಗೆ ಗೈಸ್? ಆಲ್ಮೋಸ್ಟು 1 ರೂಪಾಯಿನೂ ಸರ್ಜ್ ತೋರಿಸ್ತಾ ಇಲ್ಲ. ಇರೇ ನೋಡೋಣ, ಇಲ್ಲಿ ಯಾರಿಗಾದ್ರೂ IDs ಹತ್ರ ಬೇರೆಯವ್ರಿಗೆ ಫ್ರೆಂಡ್ಸ್ಗಾದ್ರೂ ಕೇಳೋಣ, ಯಾರಾದರೆ ಸರ್ಜ್ ಅದು ಕೊಡ್ತಾ ಇದ್ದಾನ ಇಲ್ವ ಅಂತ.
ಇವಾಗ 4ನೇ ಆರ್ಡ್ರಿಗೂ ಕೊಡಲಿಲ್ಲ ಬ್ರೋ ಅಂತ ಇದೀನಿ ಗೈಸು ಆಲ್ಮೋಸ್ಟು. ಇರಿ ಒಂದು ನಿಮಿಷ, ಇಲ್ಲಿ ಸುನೀಲ ಇದ್ದಾನೆ, ಸುನೀಲಂಗೆ ಕೇಳೋಣ. ಎಲ್ಲೋ ಇದರಲ್ಲಿದ್ದಾನೆ, ಪಿಕಪ್ ಮಾಡೋಕ್ಕೆ ಹೋಗಿರ್ಬೇಕು ಅನ್ಕೋತೀನಿ. ಯಾರು ಬರ್ತಾವ್ರೆ? ಪಿಕಪ್ ಮಾಡ್ಕೊಂಡು ಬರ್ತಾವಣ. ಪಿಕಪ್ ಮಾಡ್ಕೊಂಡು ಬರ್ತಾಯಿದ್ದಾನೆ, ಕೇಳೋಣ ಅವನಿಗೇ ಕೊಡ್ತಾ ಇದ್ದಾನ ಇಲ್ವ ಅಂತ. ಸರ್ಜ್ ಅಮೌಂಟ್ ಅದು ಎಷ್ಟು ಅವನಿಗೂ ಏನು ಗೊತ್ತಾಗ್ತಲ್ವಲ್ಲ. ನನಗೂ ಕೊಡ್ತಾ ಇದ್ದಾನೋ, ನನಗಂತೂ ಕೊಡ್ತಾಯಿಲ್ಲ, ಅವನಿಗಾದ್ರೂ ಕೊಡ್ತಾನೆ ಅಂತ ನೋಡೋಣ. ಇಲ್ಲಿ ತೋರಿಸ್ತಾನೋ ಇಲ್ಲ, ಏನೂ ಕೊಡ್ತಾಯಿಲ್ಲ. ಬಾಯ್ಲಿ ಸುನಿಲ್, ನಮಸ್ಕಾರ. ಸರ್ಜ್ ಕೊಡ್ತಾ ಇದ್ದಾನಾ? ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾನಾ? ಹಾಂ, ತೋರಿಸು ಫೋನು, ಫೋನ್ ತೋರಿಸು. ಸರಿ, ಸ್ವಿಗ್ಗಿ ಆ್ಯಪ್ ನೋಡು ಗೈದಲ್ಲಿ ನೋಡಿ. 25 ರೂಪಾಯಿ ಅವ್ರಿಗೆ ತೋರಿಸ್ತಾ ಇದ್ದಾನೆ, ನನಗೆ 1 ರೂಪಾಯಿನೂ ತೋರಿಸ್ತಾ ಇಲ್ಲ. ಆವಾಗಲೇ 35 ಇತ್ತಾ? ಇರಿ ಗೈಸ್ ನೋಡ್ತೀನಿ. 2 ಆರ್ಡ್ರ್ ಹೊಡೆದಿದ್ಯಾ? ಇದು ಕ್ಯಾನ್ಸಲ್ ಆಗಿದೆಯಾ? ಇದಕ್ಕೆ ನೋಡಿ 35 ರೂಪಾಯಿ ಕೊಟ್ಟವನೆ. ಅದಾದಮೇಲೆ ಇವಾಗ 8 ಗಂಟೆ ಮೇಲೆ 25 ರೂಪಾಯಿ ತೋರಿಸ್ತಾ ಇದ್ದಾನೆ. ನನಗೆ ಮಾತ್ರ ಒಂದು ಗೈಸ್ ತೋರಿಸ್ತಾ ಇಲ್ಲ. ಏನು ಕ್ಯಾಶ್ ಆನ್ ಡೆಲಿವರಿ ಫುಲ್ ಆಗಿಬಿಟ್ಟೈತೆ? ಏನು ಫಸ್ಟ್ನೇ ಆರ್ಡ್ರ್ ಕ್ಯಾನ್ಸಲ್ಲ? ನನಗೆ 1 ರೂಪಾಯಿನೂ ಕೊಟ್ಟಿಲ್ಲ. ನೀನೇ ಹೊಡೆದಿಲ್ಲ, ಅಪ್ಲೋಡ್ ಮಾಡಿದೆ ನೋಡು. ಆನ್ ಆಯಿತು, ಆನ್ ಇದೆ ಅದು. ಅದು ಸ್ಕ್ರೀನ್ ಆಫ್ ಆಗುತ್ತೆ ಅಷ್ಟೇ. ಎಷ್ಟು ಹೊಡೆದೆ ನಿನ್ನೆ ನೀನು? 3,000 ಹೊಡೆದ ನೋಡಿ. ಹಾಂ, ಏನಿದೆಲ್ಲ ಕೆಂಪಗಾಗ್ಬಿಟ್ಟೆ ಚೂರು. ಹಾಂ, ಸೀಕ್ರೆಟಾ? ಓಹೋ, ಹುಡುಗಿ ಕಿಸ್ ಕೊಟ್ಬಿಟ್ಟವಳು. ಅಬ್ಬಾ ಲಾಟ್ರಿ. ಅದಕ್ಕೆ ಚೂರು ಒಪ್ಕೊಂಡ್ಬಿಟ್ಟೈತೆ. ಇಲ್ಲ ನಿಜವಾಗ್ಲೂ ಅದು ಇಲ್ಲ ನೋಡಿ, ಇಲ್ಲಿ ಕಡ್ದಿರೋ ಥರ ಐತೆ. ಏನೋ ಕಡ್ದೈತಾ? ಹಾಂ, ಅಲ್ಲಿ ಉಬ್ಕೊಂಡ್ಬಿಟ್ಟೈತೆ, ಕೆಂಪಾಗಿಬಿಟ್ಟೈತೆ ಚೂರು. ಏನು ಇರುವೆ ಕಡ್ಸ್ಕೊಂಡಿದೆ ಅನ್ಸುತ್ತೆ ನೋಡು. ಹಾಂ, ಹೌದಾ? ಸರಿ ಬರೋಣ. ಆರ್ಡ್ರ್ ಬಿದ್ದೈತೆ. ತರ್ಡ್ವೇ ಕಾಫಿ ಬನ್ನಿ ಗೈಸ್. ನನಗಂತೂ ಕೊಡ್ತಾಯಿಲ್ಲ, ಅವನು ಕೊಡ್ತಾ ಇದ್ದಾನೆ ನೋಡಿ ಗೈಸ್. ಏನು ಮಾಡೋದು? ಈ ಥರ ಮೋಸ ನೋಡಿ, ಒಬ್ಬನಿಗೊಂದು ಇನ್ನೊಬ್ಬನಿಗೊಂದು. ಏನು ಮಾಡೋದು? ಮನೇಲಿ ಈ ಥರ ಮಾಡ್ತಾರಲ್ಲ, ಏನೋ ಅಣ್ಣನಿಗೊಂದು ನ್ಯಾಯ, ತಮ್ಮನಿಗೊಂದು ನ್ಯಾಯ, ಹಂಗೆ ಆಗ್ಬಿಡೈತೆ ನಮ್ಮ ಸ್ವಿಗ್ಗಿದಲ್ಲಿ ಗೈಸು. ಇವಾಗ ಎಷ್ಟು 8:37 ಗಂಟೆ ಆಗಿದೆ. ಇರಿ ತೋರಿಸ್ತೀನಿ. ಎಂಥ ನನ್ನ ಮಗ ಇರ್ಬೇಕಂದ್ರೆ ರಾಮೇಶ್ವರ ಕೆಫೆಗೆ ಪಿಕಪ್ಪು. ಎಷ್ಟು ಕಿಲೋಮೀಟ್ರ್ ಇದೆ ಪಿಕಪ್ ಅಂತ ತೋರಿಸ್ತೀನಿ ರೀ. ನೋಡಿ 3.5 ಕಿಲೋಮೀಟ್ರ್ ಪಿಕಪ್ ಇದೆಯಾ? ಡ್ರಾಪ್ ಎಲ್ಲಪ್ಪ ಅಂದರೆ ಇರಿ ಅದನ್ನ ತೋರಿಸ್ತೀನಿ. ಡ್ರಾಪ್ ಬಂದುಬಿಟ್ಟು LNTಗೆ. ಅಮೌಂಟ್ ಎಷ್ಟು ಕೊಟ್ಟವನು ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ ರೀ. ದಿಂಗದ ಸರಿಯಾಗಿ ದಿಂಗದ ನೋಡಿ. 13.700 37 ನಿಮಿಷ. 2 ಟ್ರಿಪ್ಸ್ ಕೌಂಟು 75 ರೂಪಾಯಿ ಅಂತ. ಏನು ಅಮೌಂಟ್ ಕೊಡ್ತಾ ಇದ್ದಾನೆ ಇದು? 1 ರೂಪಾಯಿ ಸರ್ಜ್ ಇಲ್ಲ, ಏನಿಲ್ಲ. ಇದು ಲಾಸ್ಟ್ ಒಂದು ಆರ್ಡ್ರ್ ಕೊಟ್ಟು ಹೆಂಗೋ LNTಗೆ ಬಿದ್ದುಬಿಟ್ಟೈತೆ. ಇಲ್ಲ ತೊಗೊಂಡೋಗ್ಬಿಟ್ಟು ಎಲ್ಲಪ್ಪ ಇದು, ಸಾರಿ ಇಲ್ಲಿಂದ ಹೋಗ್ಬೇಕಲ್ಲ, ಇಲ್ಲಿಂದ ಹೋಗ್ಬಿಟ್ಟು ಮನೆಗೆ ಹೋಗಿ ಬಿಡ್ತೀನಿ. ಏನು ಮಾಡೋದು? ಈ ಥರ ಬೇರೆ ಅಪ್ಲಿಕೇಶನ್ ಮಾಡ್ತೀನಿ, ಯಾವ್ದಾದ್ರು ಊಬರು, ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಹೊಡ್ಕೊಂಡು ಹೋಗ್ತೀನಿ ಸುಮ್ಮನೆ. ಇವ್ನು ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಗೆ 1 ರೂಪಾಯಿ ಇದನ್ನಾಗಲ್ಲ. 1 ರೂಪಾಯಿ ಸರ್ಜ್ ಮೆಸೇಜ್ ಎಲ್ಲ ತೋರಿಸೋಣ, ಬೇರೆಯವ್ರಿಗೆಲ್ಲ ಕೊಡ್ತಾನೆ, ನನಗೆ ಕೊಡ್ತಾಯಿಲ್ಲ, ಯಾರಿಗೆ ಗೊತ್ತು? ಏನಾದ್ರು ಕೊಡಲಿ, ಬೇಕಾದ್ರೆ ಬಿಡಲಿ. ಡ್ರಾಪ್ ಕೊಟ್ಬಿಟ್ಟು ಸಿಗ್ತೀನಿ ಗೈಸ್. ಪಿಕಪ್ ಹತ್ರ ಬಂದಿದ್ದೀನಿ ಇವಾಗ. ಫುಡ್ಡು ರೆಡಿ ಇದೆ ಆಲ್ಮೋಸ್ಟು. ಎಷ್ಟು 3, 4, 5 ಐಟಮ್ ಇದೆ. 8137 ಅಣ್ಣ, 8137 ಕೊಡಿ. 8137 ಕೊಡಿ ಬೇಗ ಕೊಡಿ. ಡ್ರಾಪು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡ್ತೀನಿ. 8137 ಥ್ಯಾಂಕ್ಸ್. LNT ಟವರ್ 21 ಈ ರೀತಿ ತೋರಿಸ್ತೀನಿ. 1 ನಿಮಿಷ ನೋಡಿ ಗೈಸ್. 11 ಕಿಲೋಮೀಟ್ರ್ ಇದೆ ಪಿಕಪ್ಪು ಡ್ರಾಪು. ಯಪ್ಪ, ಯಾವ ಕಡೆಯಿಂದ ಹೋಗೋಣ? ರೀ ಹಿಂಗೆ ಯಶವಂತಪುರ ಮೇಲ್ಗಡೆಯಿಂದ ಮತ್ತಿಕೆರೆ ಒಳಗಡೆಯಿಂದ ಹೋಗ್ಬಿಡೋಣ ಗೈಸ್ ಬೇಗ. ಅರೆ ಏನು ಸರ್ಜ್ 9 ಗಂಟೆ ಮೇಲಾದರೂ ತೋರಿಸಿದ್ರೆ ಡ್ಯೂಟಿ ಮಾಡ್ತೀನಿ, ಎಲ್ಲರೂ ಡ್ಯೂಟಿನ ಆಫ್ ಮಾಡಿಬಿಡ್ತೀನಿ. ಏನು ಮಾಡೋದು? ಸರ್ಜು ಇವಾಗಾದ್ರೂ ಈ ಝೋನಲ್ಲಾದ್ರೂ ನೋಡಿ ಸರ್ಜೆ ತೋರಿಸ್ತಾಯಿಲ್ಲ ಗೈಸ್ 1 ರೂಪಾಯಿನೂ. ಗೈಸ್ ಇವಾಗ ಟೈಮಿಂಗ್ಸ್ 9 ಗಂಟೆ ಮೇಲಾಗಿದೆ. 9 ಗಂಟೆ ಮೇಲಾದ್ರೂ ಸರ್ಜ್ ತೋರಿಸ್ತಾಯಿಲ್ಲ ನನಗೆ. ಏನಾಗಿದೆ? ಸರ್ಜ್ ಯಾಕೆ ಕೊಡ್ತಾನಂತೆ? ನಮ್ಮ ಹುಡುಗರಿಗೆಲ್ಲರೂ ಸರ್ಜ್ ಕೊಡ್ತಾ ಇದ್ದಾನಂತೆ, ನನಗೆ ಒಬ್ಬನಿಗೇ ಕೊಡ್ತಾಯಿಲ್ಲ. ಇಲ್ಲಿ ನೋಡಿ ಕಾಣ್ತಿದ್ದಿಲ್ಲ ಗೊತ್ತಿಲ್ಲ ವಿಡಿಯೋದಲ್ಲಿ. 1 ರೂಪಾಯಿ ಸರ್ಜ್ ತೋರಿಸ್ತಲ್ಲ. ಇದ್ರಾಗ ಆರ್ಡ್ರ್ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ ಗೈಸ್. ಏನು ಈ ಥರನ ಅರ್ನಿಂಗ್ಸ್ ನೋಡಿದ್ರೆ 10 ಕಿಲೋಮೀಟ್ರ್ ಓಡಾಡೋದೇನೋ 180 ಆಗಿದೆ. ಇವಾಗ ಸರ್ಜ್ ಇದ್ದಿದ್ರೆ ಹತ್ತಿರ ಒಂದು 300 ಚಿಲ್ಲರೆ ಆಗಿಬಿಡೋದು. 5 ಆರ್ಡ್ರ್ ಹೊಡೆದು ಇದು ಹೋಗ್ತಾರದು 6, 7 ಆರ್ಡ್ರ್ ಆಗುತ್ತೆ. 2 ಆರ್ಡ್ರ್ ಕೌಂಟಿಂಗ್ ಅಲ್ವ ಇದು? 2 ಆರ್ಡ್ರ್ ಟ್ರಿಪ್ಸ್ ಕೌಂಟಿಂಗು. 1 ರೂಪಾಯಿ ಸರ್ಜ್ ಇಲ್ಲ ಅಂದರೆ ಅರ್ನಿಂಗ್ಸ್ ಎಲ್ಲಿದಾಗಬೇಕು ಹೇಳಿ? 1 ರೂಪಾಯಿ ಆಗಲ್ಲ. ಬೇರೆ ಅಪ್ಲಿಕೇಶನ್ ಮಾಡ್ತೀನಿ ಅಷ್ಟೇ ಗೈಸ್. ಸರಿ ಡ್ರಾಪ್ ಹತ್ರ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ ಗೈಸ್. ಇವಾಗ LNT ಅಪಾರ್ಟ್ಮೆಂಟಲ್ಲಿದ್ದೀನಿ ರೀ. 1 ನಿಮಿಷ
ಇದೇನು ರೋಡ್ ಕ್ಲೋಸ್ ಐತೆ, ಹಿಂಗೆ ಹೋಗೋದು ಮತ್ತೆ. ಇರಿ ಡೆಲಿವರಿ ಕಂಪ್ಲೀಟ್ ಕೊಟ್ಬಿಡ್ತೀನಿ. ಆಫ್ ಆಗಿ ಡ್ಯೂಟಿನ ಆಗೋ ಗೋ ಆಫ್ಲೈನ್. ಅದ್ರ ಸ್ಲಾಟೇ ಬುಕ್ ಮಾಡ್ಕೊಂಡಿಲ್ವಲ್ಲ ಅದಕ್ಕೆ. ಇರಿ ಒಂದು ನಿಮಿಷ. ಇಲ್ಲಿ ನೋಡಿ ₹1 ಸರ್ಜು ತೋರಿಸ್ತಾ ಇಲ್ಲ, ಏನೂ ತೋರಿಸ್ತಾ ಇಲ್ಲ. 7 ಆರ್ಡ್ರ್ ಹೊಡೆದಿದ್ದೀನಿ, ₹262. ಇಲ್ಲಿ ನೋಡಿ ತೋರಿಸ್ತೀನಿ ಕಿಲೋಮೀಟ್ರ್ ಎಷ್ಟೆಷ್ಟು ಹೊಡೆದಿದ್ದೀನಿ ಅಂತ. 78 ರಾಮೇಶ್ವರ 14 ಕಿಲೋಮೀಟ್ರಿಗೆ ₹78 ಬರೀ, ಪಿಕಪ್ ಡ್ರಾಪ್ ಸೇರಿಸಿ. ಮತ್ತು IDC ನೋಡಿ 5 ಕಿಲೋಮೀಟ್ರಿಗೆ ₹60, ₹30 ಟಿಪ್ಸ್ ಇದೆ, ₹30 ಆಯಿತು. ತಡವೆ ಕಾಫಿ 3.5 ಕಿಲೋಮೀಟ್ರಿಗೆ 22. ಸಮೋಸ ಪಾರ್ಟಿ 2.7ಗೆ 20. ಶ್ರೀ ಮಾಲಸ ಗ್ರ್ಯಾಂಡಿಗೆ 7.8 ಕಿಲೋಮೀಟ್ರಿಗೆ 44. ಕೆಫೆ ಪರಿಸ್ಥಿತಿ 6.3ಗೆ ₹38 ಕೊಟ್ಟಿರೋದು. ₹1 ಕೊಟ್ಟಿಲ್ಲ ಗೈಸ್, ಎಕ್ಸ್ಟ್ರಾ ಅಮೌಂಟು. ಈ ಥರ ಆದರೆ ಹೆಂಗೆ ನಮ್ಮ ಪರಿಸ್ಥಿತಿ? ಈ ಥರ ಸರ್ಜಿಲ್ಲ ಏನಿಲ್ಲ, ಹೊಡೆಯೋಕ್ಕಾಗುತ್ತಾ ಹೇಳಿ? ಸರ್ಜಿಲ್ಲ ಅಂದರೆ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ ಬೇಜಾರಾಗಿಬಿಡುತ್ತೆ. ಈ ವಿಡಿಯೋ ನಿಮಗೆ ಯಾವತ್ತಾದ್ರೂ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್ ಬಾಯ್. ಗೈಸ್, ಇಲ್ಲಿ ನಮ್ಮ ಫ್ರೆಂಡಿಗೆ ಸಂತೋಷ ಸಿಕ್ಕಿದೆ L&T ಅಪಾರ್ಟ್ಮೆಂಟಲ್ಲಿ. ನೋಡಿ ಇವನಿಗೆ ಮಾತ್ರ ₹20 ಇದೆ, ನನಗೆ ಮಾತ್ರ ಇದನ್ನು ಕೊಟ್ಟಿಲ್ಲ ₹1. ಏನು ಮಾಡೋದು ಈ ಥರ? ₹1 ಸರ್ಜ್ ಕೊಟ್ಟಿಲ್ಲ. ಇವಾಗ ನೋಡಿ 2 ಆರ್ಡ್ರಿಗೆ 2 ಆರ್ಡ್ರಿಗೆ ₹146 ಆಗಿದೆ. ಸರ್ಜು ಗಿರ್ಜಿ ಸೇರಿಸ್ಬಿಟ್ಟು 56, 90. ನಮಗೆ ನೋಡಿದ್ರೆ ಎಲ್ಲ ಸೇರಿಸಿದ್ರು ಎಷ್ಟಾಗಲ್ಲ. ಇವಾಗ ಇಲ್ಲಿಂದ ಪಿಕಪ್ ಮಾಡ್ಕೊಂಬಂದಂದರೆ ಎಷ್ಟು ರೂಪಾಯಿ ಕೊಟ್ಟಿದ್ದೆ? ಚಾಯ್ಸಿಂದ ಪಿಕಪ್ ಮಾಡ್ಕೊಂಬಂದವನೆ. ಇಲ್ಲ 30 ಟವರ್ ಈ ಕಡೆ ಐತೆ. ನೀ ಶಾಣೆ ಸುಳಿ ಮಗಲ್ಲ. ಆ ಕಡೆ ಕೇಳೋ ಸೆಕ್ರೆಟ್ ಕಡೆ ಆ ಸೈಡ್ ಇರ್ಬೇಕು. ಬನ್ನಿ ಹೋಗೋಣ. ಇವಾಗ ರ್ಯಾಪಿಡ್ ಓಪನ್ ಮಾಡ್ತೀನಿ.